ಇನ್ನು ಜನವರಿ 22ರಂದು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ಇದೆ. ಅಯೋಧ್ಯೆಯಲ್ಲಿ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಮೊನ್ನೆಯಿಂದಲೇ ನಡೀತಾ ಬರ್ತಾ ಇದೆ. ಇವತ್ತು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಗರ್ಭಗುಡಿಯ ಸ್ವಚ್ಛತೆ ನಡೆಯಿತು. ಈಗಾಗಲೇ ರಾಮಲಲ್ಲಾ ವಿಗ್ರಹವನ್ನ ಪಾಣಿಪೀಠದ ಮೇಲೆ ಇರಿಸಲಾಗಿದೆ. ಆ ಮುಖ್ಯ ಪೀಠ ಪಾಣಿಪೀಠ ಅಂತ ಏನು ಕರಿತೀವಿ, ಆ ಪೀಠದ ಮೇಲೆ ಇರಿಸಲಾಗಿದೆ. ರಾಮ ಮಂದಿರದ ಗರ್ಭಗುಡಿಯನ್ನ ಇವತ್ತು ಸ್ವಚ್ಛತೆ ಮಾಡಿದ್ರು. ಸರಯೂ ನದಿ ನೀರಿನಿಂದ ಮಂದಿರದ ಗರ್ಭಗುಡಿಯನ್ನ ಸ್ವಚ್ಛಗೊಳಿಸಲಾಗಿದೆ. ಸರಯೂ ನದಿಯ ದಡದಲ್ಲಿ ಭಕ್ತರು ರಾಮನಾಮ ಜಪ ಮಾಡಿದರು. ಗರ್ಭಗುಡಿ ಸ್ವಚ್ಛತೆಯ ಬಳಿಕ ವಾಸ್ತುಶಾಂತಿ ಅನ್ನಾಧಿವಾಸ ಆಚರಣೆಗಳು ನಡೆಯಿತು. ಸುಮಾರು 7 ದಿನಗಳಿಂದ 12 ಅಧಿವಾಸಗಳು ನಡೀತಾ ಇದೆ. ಅನ್ನಾಧಿವಾಸ, ಶೌರಾಧಿವಾಸ, ವಸ್ತ್ರಾಧಿವಾಸ, ಹೀಗೆ ಬೇರೆ ಬೇರೆ ನಾನಾ ರೂಪದಲ್ಲಿ 12 ಅಧಿವಾಸಗಳು ನಡೀತಾ ಬಂತು. ಇವತ್ತು ಕೂಡ ಅನ್ನಾಧಿವಾಸ ನಡೀತು. ಜೊತೆಗೆ ಗರ್ಭಗುಡಿಯ ಸ್ವಚ್ಛತೆಯನ್ನು ಮಾಡಿದ್ರು. ಸರಯೂ ನದಿಯಿಂದ ಆ ಪವಿತ್ರ ಜಲವನ್ನು ತಂದು ಗರ್ಭಗುಡಿಗೆ ಪ್ರೋಕ್ಷಣೆಯನ್ನು ಮಾಡಿ ಅದನ್ನು ಸ್ವಚ್ಛಗೊಳಿಸುವಂಥ ಕಾರ್ಯವೂ ಕೂಡ ಆಯಿತು. ಜೊತೆಗೆ ಸರಯೂ ನದಿಯ ತಟದಲ್ಲಿ ಜೈ ಶ್ರೀರಾಮ್ ಅನ್ನುವಂಥ ಘೋಷವಾಕ್ಯವೂ ಕೂಡ ಮೊಳಗ್ತು. ನಾವು ಹೇಳ್ತಾ ಇದ್ವಿ 24 ಗಾಯತ್ರಿ ಬೀಜಮಂತ್ರಾಕ್ಷತೆ ಅಂತ ಏನು ಕರಿತೀವಿ, ಆ ಬೀಜಮಂತ್ರಾಕ್ಷತೆಗಳು 24,000 ಮಂತ್ರಗಳಾಗಿ ಅಥವಾ ಶ್ಲೋಕಗಳಾಗಿ ರಾಮಾಯಣದಲ್ಲಿದೆ ಅಂತ. ಆ ಗಾಯತ್ರಿ ಮಂತ್ರ ಪಠಣೆ ಜೊತೆಗೆ ಒಂದು ರಾಮಾಯಣವನ್ನು ಓದೋದು, ಇದು ಎರಡೂ ಸಮ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಬೀಜಾಕ್ಷರಿ ಮಂತ್ರ, ರಾಮನಾಮ ಮಂತ್ರ ಇದೆಯಲ್ಲ, ಜೈ ಶ್ರೀರಾಮ್, ಇದನ್ನು ಹೇಳಿದ್ರೆ ಸ್ವರ್ಗ ಪ್ರಾಪ್ತಿ ಆಗತ್ತೆ, ಮುಕ್ತಿ ಪ್ರಾಪ್ತಿ ಆಗತ್ತೆ ಅನ್ನೋದು ಕೂಡ ನಮ್ಮ ಸಂಪ್ರದಾಯಗಳಲ್ಲಿ ಉಲ್ಲೇಖ ಆಗಿರೋದು. ಇವತ್ತು ಕೂಡ ನಾನಾ ರೀತಿಯಲ್ಲಿ ಸಾಂಪ್ರದಾಯಿಕ ಕಾರ್ಯಗಳು ಅಯೋಧ್ಯೆಯಲ್ಲಿ ಜರುಗಿದವು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.